ಸ್ನೇಹಿತರೆ, ನಾವು ಶಿಕಾರಿಪುರ ಶಿರಾಳಕೊಪ್ಪದಲ್ಲಿ ಎರಡು ಹತ್ರನೂ ಲೋಡ್ ಮಾಡಿಕೊಂಡು ಮಾವಿನಕಾಯಿ ಮುಂಬೈ ಕಡೆಗೆ ಹೋಗ್ತಾ ಇದ್ದೀವಿ. ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಮಾವಿನಕಾಯಿ ಲೋಡು. ಎಲ್ಲ ಕಮಾನ್ ಹಾಕಿದ್ದೀನಿ, ವುಡ್ ಪ್ಯಾಕ್ ಮಾಡಿದ್ದೀನಿ. ಫುಲ್ ಪ್ಯಾಕ್ ಇರುತ್ತೆ ಮೇಲ್ಗಡೆಯಿಂದ. ಟಾರ್ಪಲೈನ್ ಪೂರ್ತಿ ಬಿಚ್ಚೋ ಅವಶ್ಯಕತೆ ಇರಲ್ಲ ಅಲ್ಲಿ ಅನ್ಲೋಡಿಂಗ್ ಪಾಯಿಂಟಲ್ಲಿ. ಪೈಪು ಕಮಾನೆಲ್ಲ ಹಾಕಿ ಅದ್ರ ಮೇಲೆ ಹಗ್ಗ ಹೊಡೆದು ಅದ್ರ ಮೇಲೆ ಟಾರ್ಪಲ್ ಹಾಕಿ ಅದು ಮತ್ತೆ ಹಗ್ಗ ಹೊಡೆದಿರೋದು ನೋಡಿರಿ. ಇದೇ ಬಂಕಲ್ಲಿ ಡೀಸೆಲ್ ಹಾಕ್ಸಿರೋದು. ಇದೇ ಬಂಕಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ಇಲ್ಲಿಂದ ಫುಲ್ ನಾನ್ ಸ್ಟಾಪಾಗಿ ಹೋಗಬೇಕು. ಇಲ್ಲಿಂದ ಫುಲ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ, 15 ಅವರು ಕೊಟ್ಟಿದ್ದಾರೆ. ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗಲೇಬೇಕು. ಬೆಳಗ್ಗಿನ ಜಾವ ಅಲ್ಲಿಗೆ ರೀಚ್ ಆಗಲೇಬೇಕು. ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗ್ಬೇಕಂತೆ. ನೋಡೋಣ, ದಾರಿ ಬೇರೆ ಸರಿ ಇಲ್ಲ. ಆದಷ್ಟು ಪ್ರಯತ್ನ ಮಾಡೋಣ. 1 ಅವರ್ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ. ಇಲ್ಲಿಂದ ಹೊರಡೋಣ ಬನ್ನಿ. ಎಲ್ಲ ಕೂಡ ಮಾವಿನಕಾಯಿ ಸೀಸನ್ನು. ಮಾವಿನಕಾಯಿ ತುಂಬ ಬರುತ್ತೆ. ಅದರಿಂದಾಗಿ ಈ ಕಡೆ ಎಲ್ಲ ಕೂಡ ಮಾವಿನಕಾಯಿ ಜಾಸ್ತಿ ಹೋಗ್ತಿದೆ. ತುಂಬ ಗಾಡಿಗಳು ಬೇರೆ ಹೋಗ್ತಾ ಇರ್ತವೆ. ಅದರಿಂದಾಗಿ ಅದು ಸ್ವಲ್ಪ ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಅಲ್ಲಿ ಮಾರ್ಕೆಟಲ್ಲಿ ಎಲ್ಲ ಜಾಮ್ ಆಗ್ತಾವಲ್ಲ, ಜಾಮ್ ಆಗಿ ಮತ್ತೆ ಅದು ಇದಾಗ್ಬಿಡ್ತವೆ. ಆ ಮಾಲಲ್ಲಿ ತಲುಪಲಿಲ್ಲ ಅಂದರೆ ಮತ್ತೆ ಅದು ಸೇಲಿಂಗ್ ಆಗಲ್ಲ. ಅದರಿಂದಾಗಿ ಇದೇನು ನೋಡ್ತಾ ಇದ್ದೀರೋ ಮಾವಿನಕಾಯಿ ಅಲ್ಲಿ ತಿಂದೆ ಹೊಟ್ಟೆ ತುಂಬ. ಇನ್ನೂ 1-2 ಹಣ್ಣು ಹಾಕ್ಕೊಂಡಿದ್ದೀನಿ. ಅವು ಕೆಲವೊಂದರಲ್ಲೆಲ್ಲ ಕೂಡ ತುಂಬ ಹಣ್ಣಾಗಿರೋದ್ರಲ್ಲೆಲ್ಲ ಕೂಡ ಹುಳ ಜಾಸ್ತಿ. ಆದರೂ ನೋಡಿ ತಿನ್ನಬೇಕು. ಸ್ವಲ್ಪ ಹುಳ ಎಲ್ಲ ತುಂಬ ಜಾಸ್ತಿ ಇರ್ತವೆ. ಆದರೂ ಒಂದು 4 ಹಣ್ಣು ಇಟ್ಕೊಂಡಿದ್ದೆ, 2 ಖಾಲಿ ಮಾಡಿದ್ದೀನಿ. ಇನ್ನೂ 2 ಇದ್ದಾವೆ. ಇನ್ನು ಕಾಟ ಬೇರೆ ಮಾಡಿಸ್ಕೋಬೇಕು. ಕಾಟ ಮಾಡಿಸ್ಕೊಂಡು ತೂಕ ಎಷ್ಟು ಬಂದೈತೆ ಅಂತ ನೋಡ್ಕೋಬೇಕು. ಟೋಟಲ್ಲು 400 ಕ್ರೇಟ್ ಇದ್ದಾವೆ. ಅಲ್ಲಿಗೆ ಒಂದು 10 ಟನ್ ಏನೋ ಮಾಲ್ ಐತಿದು. ನನ್ನ ಅಂದಾಜಿಗೆ 22 kg ಹಂಗೆ ಲೆಕ್ಕ ಮಾಡಿದ್ರೆ ನೋಡೋಣ. ಅಲ್ಲಿ ಒಂದ್ಸರಿ ಕಾಟ ಮಾಡಿಸ್ಕೊಂಡು ಬಿಟ್ಟರೆ ನಮ್ಗೆ ಸಮಸ್ಯೆ ಎಲ್ಲ ಇದು ನಮಗೊಂದು ಐಡಿಯಾ ಬಂದುಬಿಡುತ್ತೆ. ಟೆನ್ಷನ್ ಇರಲ್ಲ. ಏನು ನೋಡ್ತಾಯಿದ್ರು ಇಲ್ಲಿ ಬಂಕಾಪುರದ ಕಡೆ ತಿಳ್ಕೊಂಡು ಹೋಗ್ಬೇಕೀಗ. ತಡ್ಸಾ ಮೇಲೆ ಹೋಗಲ್ಲ. ತಡ್ಸಾ ಮೇಲೆ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ. ಇಲ್ಲಿಂದ ಸ್ವಲ್ಪ ದೂರ ಚೆನ್ನಾಗೈತೆ, ಆಮೇಲೆ ಆ ಕಡೆಯಿಂದ ಆ ಕಡೆ ಚೆನ್ನಾಗಿಲ್ಲ. ಅದರಿಂದಾಗಿ ಇದೇನು ನೋಡ್ತಾ ಇದ್ದೀರೋ ಇಲ್ಲಿ ಬಂಕಾಪುರದ ಕಡೆ ಇಲ್ಲಿ ಟರ್ನ್ ನೋಡ್ಕೋಬೇಕು. ಆ ಕಡೆಯಿಂದ ಕಾರ್ ಬರ್ತೈತಲ್ಲ ಆ ಕಡೆ. ಅಂಗಾಸಿನೂ ಹೋಗ್ಬೋದಿತ್ತು, ಬಟ್ ಆದರೆ ನನಗೆ ಹಿಂಗಾಸಿನೇ ಬೇಗ ಹೈವೇ ಸಿಗುತ್ತೆ ಮತ್ತು ಹಿಂಗಾಸಿನೇ ಚೆನ್ನಾಗಿರೋದು ರೋಡು. ಇಲ್ಲಿಂದ ಬರೀ 20 ಕಿಲೋಮೀಟ್ರಲ್ಲಿ ಹೈವೇ ಸಿಗುತ್ತೆ. ಅಂಗಾಸಿ ಆದರೆ 35-40 ಕಿಲೋಮೀಟ್ರ್ ಹೋಗಬೇಕು. ಅದರಿಂದಾಗಿ ಹಿಂಗೆ ಹೋದರೆ ಚೆಂದ. ಆ ಕಡೆ ತುಂಬ ಅಂಶಗಳು ಬೇರೆ ಬರ್ತವೆ. ತುಂಬ ರೋಡೆಲ್ಲ ಕಿತ್ತೋಗೈತೆ. ಆ ತಡ್ಸೋ ಕಡೆ ಎಲ್ಲ ಕೂಡ ರೆಡಿ ಮಾಡಿಲ್ಲ ನೋಡಿರಿ. ಆದಷ್ಟು ಲಾರಿಗಳು ಟಿಪ್ಪರ್ಗಳೆಲ್ಲ ಹಿಂಗೆ ಓಡಾಡೋದು. ಅದರಿಂದಾಗಿ ನಾವು ಹಿಂಗೆ ಹೋಗೋಣ. ನಮಗೆ ಇದೇ ರೂಢಿ ಎಲ್ಲ ಹಿಂಗೆ ಹೋಗ್ಬಿಡೋಣ. ಆ ಕಡೆ ಚೆನ್ನೈ ಕಡೆಯಿಂದ ಬಂದಿರೋದು, ಅಲ್ಲಿಂದ ಚೆನ್ನೈಯಲ್ಲಿ ಫುಲ್ ಮಾಡಿಸಿರೋದು ಡೀಸೆಲ್ಲು. ಕರ್ನಾಟಕ ಮತ್ತು ಚೆನ್ನೈಲಿ ತಮಿಳ್ನಾಡು ಎಲ್ಲ ಕಡೆ ಸೇಮ್ ರೇಟಲ್ಲ. ಅಲ್ಲಿ ಫುಲ್ ಮಾಡಿಸಿರೋದು ಇಲ್ಲಿಗೆ ಬಂದು ಫುಲ್ ಮಾಡಿಸಿದ್ರೆ ಅಲ್ಲಿಗೆ ಒಂದು 5 ಏನೋ ಬಂದೈತೆ ಮೈಲೇಜು. ಏನೂ ಮಾಡೋಕ್ಕಾಗಲ್ಲ. ಆ ಕಡೆಯಿಂದ ಒಂದು 2 ಘಾಟ್ ಸಿಗ್ತವೆ. ಚಿತ್ತೂರು ಹತ್ರ ಒಂದು ಘಾಟ್ ಸಿಗುತ್ತೆ, ಮತ್ತು ಇಲ್ಲಿ ಚಿಕ್ಕಮಗಳೂರು ಹತ್ರ ನಾವು ಲಿಂಗಳ್ಳಿಗೆ ಬರಬೇಕಾದ್ರೆ ಅದೆಲ್ಲ ಕೂಡ ಘಾಟ್ ರೋಡು. ಘಾಟಲ್ಲೆಲ್ಲ ಕೂಡ ಮೈಲೇಜ್ ಬರೋಲ್ಲ. ಅಲ್ಲಿ ತಿಂದಾಕಿರೋ ಮೈಲೇಜ್ ಎಲ್ಲ ಕೂಡ ಅದು ಇಲ್ಲಿ ನಾವು ಟೋಟಲ್ ಡೀಸೆಲ್ ಹಾಕ್ಸೋಬೇಕಾದ್ರೆ ಅದರಲ್ಲಿ ಗೊತ್ತಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಕಡೆ ಎಲ್ಲ ಕೂಡ ಸಿಂಗಲ್ ರೋಡಲ್ಲೆಲ್ಲ ಕೂಡ ಮೈಲೇಜ್ ಬರೋಲ್ಲ. ಕಿತ್ತೋಗಿರೋ ರೋಡುಗಳಲ್ಲಿ ಅಲ್ಲೆಲ್ಲ ಟೈಮಿಂಗ್ ಪಿಕಪ್ ಮಾಡ್ಕೊಬಂದೆ. ಧಾರವಾಡ ಹುಬ್ಳಿ ಬೈಪಾಸಿಗೆ ಬರೋ ಅಷ್ಟೊತ್ತಿಗೆ ನೋಡಿರಿ ಎಷ್ಟೊಂದು ಟ್ರಾಫಿಕ್ ಇದೆ. ಈ ಕಡೆಯಿಂದ ಓವರ್ಟೇಕ್ ಮಾಡಿ ಗಾಡಿ ಹಿಂಗೆ ಎಳ್ಕೊಳ್ಳೋಣ ಅಂದರೆ ಆಗ್ತಿಲ್ಲ. ಆ ಥರ ಗಾಡಿಗಳು ಬರ್ತಾನೆ ಇದ್ದಾವೆ. ಅಲ್ಲಿ ಮುಂದೆಗಡೆ ಡೈವರ್ಷನ್ ಐತೆ. ಈ ಕಡೆ ಹೋಗಿ ಓವರ್ಟೇಕ್ ಮಾಡೋಕ್ಕೂ ಆಗಲ್ಲ. ಎಲ್ಲ ಗಾಡಿಗಳು ಎಷ್ಟು ಸ್ಲೋ ಆಗ್ತಾವಂದರೆ ಈ ಧಾರವಾಡ ಹುಬ್ಳಿ ಬೈಪಾಸ್ ರೋಡಲ್ಲಿ ಓಡಿಸೋದೇ ತುಂಬ ಕಷ್ಟ ಆಗಿಬಿಟ್ಟೈತೆ. ಈ ರೋಡ್ ರೆಡಿ ಆಗೋ ತನಕನೂ ತುಂಬ ಬೇಜಾರಾಗಿಬಿಡುತ್ತೆ. ಟೈಮಿಂಗ್ಸ್ ಇದ್ದಾಗಂತೂ ಈ ರೋಡಲ್ಲಿ ಪಿಕಪ್ ಮಾಡೋಕ್ಕೆ ಆಗಲ್ಲ. ತುಂಬ ಬೇಜಾರಾಗಿಬಿಡುತ್ತೆ. ಆದರೂ ಹೊಡ್ಕೊತ ಹೋಗ್ತಾ ಇದ್ದೀನಿ ನೋಡಿರಿ. ಇನ್ನೇನು ಓವರ್ಟೇಕ್ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ಆ ಕಡೆಯಿಂದ ಗಾಡಿಗಳು ಬಂದುಬಿಡ್ತವೆ. ಈ ಲಾರಿಗಳು ನೋಡಿದ್ರೆ ತುಂಬ ಸ್ಲೋ ಆಗಿ ಹೋಗ್ತಾ ಇರ್ತವೆ. ಅದ್ರ ಮುಂದೆ ಗಾಡಿಗಳು ಸ್ಲೋ ಆಗಿ ಹೋಗ್ತಾ ಇರ್ತವೆ. ಇವ್ರು ಹಿಂದೆನೇ ಹೋಗ್ಬೇಕಾಗುತ್ತೆ. ಮತ್ತು ನಾವು ಗೇರ್ ಹೊಡ್ಕೊಂಡು ಮೈಲೇಜ್ ಎಲ್ಲಿ ಬರುತ್ತೆ, ಟೈಮಿಂಗ್ ಎಲ್ಲಿ ಪಿಕಪ್ ಮಾಡ್ಕೊಳಕ್ಕಾಗ್ತೀವಿ ನೋಡಿರಿ. ಪೂರ್ತಿ ರೋಡೆಲ್ಲ ಸರಿ ಇಲ್ಲ. ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಆ ಕಡೆ ಈ ಕಡೆ ಡೈವರ್ಷನ್ಸ್ ಎಲ್ಲ ಮಾಡಿ ಎಲ್ಲ ರೋಡೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಆ ಕಡೆಯಿಂದ ನೋಡಿದ್ರೆ LED ಲೈಟ್ಗಳೆಲ್ಲ ಹಾಕೋಬರ್ತಾನೆ. ಎಲ್ಲ ಫುಲ್ ಡೌನಲ್ಲಿ ಓವರ್ಟೇಕ್ ಮಾಡೋಣ ಅಂದರೂ ಆಗ್ತಿಲ್ಲ.
ಹಿಂದೆಗಡೆ ಏನು ಬಸ್ ಕಾಣಿಸ್ತಿದೆಯೋ ಅದ್ರ ಹಿಂದೆಗಡೆನೇ ಕಚ್ಕೊಂಡು ಹೋಗ್ತಾ ಇದ್ದೀನಿ ನಾನ್ ಸ್ಟಾಪಾಗಿ. ಎಲ್ಲೆಲ್ಲೂ ಗಾಡಿ ನಿಲ್ಲಿಸಿಲ್ಲ, ರಪ 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 ಅಂತ ಹೇಳ್ಕೊಂಡು ಹೋಗ್ತಾನೆ ಇದ್ದೀನಿ. ನೋಡ್ರಿ, ಈ ರೋಡ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಅದರಿಂದಾಗಿ ಏನು ಮಾಡೋಕ್ಕಾಗಲ್ಲ. ಈಗ ನೋಡ್ರಿ, ಅವ್ರು ಬ್ರೇಕ್ ಹೊಡಿದ್ರೆ ನಾವು ಬ್ರೇಕ್ ಹೊಡಿಲೇಬೇಕು. ಈ ರೋಡೆಲ್ಲ ಫುಲ್ ರೆಡಿ ಮಾಡ್ತಾ ಇದ್ದಾರೆ. ಈಗ ಏನು ನೋಡ್ತಾ ಇದ್ರೆ ಇದೆಲ್ಲ ಹೈವೇ ಸಹ ಹೆಂಗೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಮತ್ತೆ ಈಗ ಸರ್ವಿಸ್ ರೋಡಿಗೆ ಹೋಗಬೇಕು. ಇಲ್ಲೆಲ್ಲ ಅಂಶಗಳು ಬೇರೆ ಇರ್ತವೆ. ಇಂಥ ಹತ್ರ ಎಲ್ಲ ಕೂಡ ಟೈಮಿಂಗು ಪಿಕಪ್ ಮಾಡೋಕ್ಕಾಗಲ್ಲ. ಫುಲ್ ಟೈಮ್ ಎಲ್ಲ ತಿನ್ನುತ್ತೆ. ಸುಮ್ಮನೆ ಪಾರ್ಟಿಗಳೆಲ್ಲ ಫೋನ್ ಮಾಡಿ, ಈ ಬಸ್ಸಿಂದನೇ ಕಚ್ಕೊಂಡೇ ಬರ್ತಾಯಿದ್ದೀನಿ ನಾನು ಅವಾಗಿಂದ. ಬಸ್ಸವರು ಫುಲ್ ಸ್ಪೀಡಲ್ಲಿ ಇರ್ತಾರೆ, ನಮ್ಮ ಲೋಡ್ ಗಾಡಿಗಳು ಅಷ್ಟೊಂದು ಸ್ಪೀಡಾಗಿ ಹೋಗಲ್ಲ. ಆದರೂ ಅವ್ರು ಹಿಂದೆನೇ ಕಚ್ಕೊಂಡು ಬರ್ತಾಯಿದ್ದೀನಿ. ಪಾರ್ಟಿ ಫೋನ್ ಮೇಲೆ ಫೋನ್ ಮಾಡ್ತೇನೆ, ಗಂಟೆಗೂ ಫೋನ್ ಮಾಡ್ತಾಯಿದ್ದೀನಿ ರಾತ್ರಿ ಎಲ್ಲ. ಹೇಳ್ತಾ ಇದ್ದಾನೆ ಯಾಕೆ ಲೇಟು ಅಂತಾನೆ. ಅವ್ರನ್ನೇ ಬಂದು ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ನೀನು ಓಡಿಸಪ್ಪ ಗಾಡಿ ಅನ್ಬೇಕು, ಅವಾಗ ಗೊತ್ತಾಗುತ್ತೆ ನನ್ನ ಮಕ್ಕಳಿಗೆ. ಏನಾದರೂ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಆ ಟೈಮಿಂಗ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜೀವನ ತಕ್ಕೊಳಕ್ಕಾಗುತ್ತಾ? ಆರಾಮಾಗಿ ಹೋಗ್ತಾ ಇರೋದು ಹಿಡ್ಕೊಂಡು ರಪ್ಪ ಅಂತ. ಅದು ಬೇರೆ ಮುಂಚೆ ಥರ ಇಲ್ಲ ಈ ರೋಡು. ಹೆಂಗೆ ಹೊಡೆದ್ರು ಸಹ ನಾಳೆ 9-10 ಗಂಟೆ ಟೈಮ್ ಆಗೇ ಆಗುತ್ತೆ. ಏನಂತಾನೆ 6 ಗಂಟೆಗೆ ಹೋಗಲೇಬೇಕು ಅಂತಾನೆ. 6 ಗಂಟೆಗೆ ಯಾವುದೇ ಕಾರಣಕ್ಕೂ ಹೋಗೋಕ್ಕಾಗಲ್ಲ. ಎಲ್ಲರೂ ಕೂಡ 24 hours ಟೈಮ್ ಕೇಳ್ತಾರೆ. ನಾವೊಂದು 2-3 ಅವರ್ ಟೈಮ್ ಹೆಚ್ಚಿಗೆ ಕೇಳಿದ್ರೆ ಏನೇನೋ ಮಾತಾಡ್ತಾರೆ ಅಂತ. ಅವ್ರದ್ದು ಮೇಲೆ ತುಂಬಕ್ಕೆ ಹೋಗ್ಬಾರ್ದು. ನನ್ನ ತಪ್ಪು ಇದು, ಏನು ಮಾಡೋಕ್ಕಾಗಲ್ಲ. ಬಂದಮೇಲೆ ಈಗ ಅನುಭವಿಸ್ಲೇಬೇಕು. ಅದು ಬೇರೆ ದಾರಿ ಏನು ಕ್ಲೀನಾಗಿ ಕಾಣಿಸಲ್ಲ. ಇದೆಲ್ಲ ಹೊಸ್ದಾಗಿ ರೋಡ್ ರೆಡಿ ಮಾಡ್ತಾ ಇರೋದ್ರಿಂದ ಎಲ್ಲೆಲ್ಲಿ ಡೈವರ್ಷನ್ಸ್ ಬರ್ತಾವೋ, ಎಲ್ಲೆಲ್ಲಿ ತುಂಬ ಚಿಕ್ಕದು ರೋಡ್ ಹಾಕ್ಬಿಡ್ತಾರೋ, ಅಂದರೆ ಆ ಕಡೆ ಈ ಕಡೆ ಎಲ್ಲ ರೋಡ್ ರೆಡಿ ಮಾಡ್ತಾ ಇದ್ರಲ್ಲ ಅಂಥ ಟೈಮಲ್ಲಿ ಫುಲ್ ಚಿಕ್ಕದಾಗಿ ಆಗಿಬಿಡುತ್ತೆ. ಇಲ್ಲ ಡಿವೈಡರ್ಗಳೆಲ್ಲ ಹಾಕಿರ್ತಾರೆ, ಲೆಫ್ಟ್ ಸೈಡಲ್ಲಿ ಹಾಕಿದಾರಲ್ಲ ಅದೇ ಥರ. ಆದರೂ ಇದು ಫುಲ್ ಸ್ಪೀಡ್ ಆಯಿತು ನಾವು ಬರ್ತಾ ಇರೋದು. ಅಬ್ಸರ್ವ್ ಮಾಡ್ಬೋದು, ಆ ಬಸ್ಸು ನಮಗಿಂತ ಸ್ಪೀಡಾಗಿ ಹೋಗ್ತೈತೆ. ಅದ್ರ ಹಿಂದೆ ಕಡೆನೇ ಕಚ್ಕೊತ ಹೋಗ್ತಾ ಇದ್ದೀನಿ ನಾನು. ಎಲ್ಲ ಏನು ಮಾಡ್ತಾರೆ, ಗೂಗಲ್ ಮ್ಯಾಪ್ಸ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ಮ್ಯಾಪ್ ಆನ್ ಮಾಡಿಬಿಟ್ಟು ಅದರಲ್ಲಿ ಏನು ಟೈಮಿಂಗ್ ತೋರಿಸುತ್ತೋ ಅದೇ ಟೈಮಿಂಗ್ಗೆ ಇದು ಮಾಡಿಬಿಡ್ತಾರೆ. ಇದೇನಾದರೂ ಕಾರೋ ಇಲ್ಲಾಂದರೆ ಬೈಕೋ ಆ ಥರ ಎಲ್ಲ ಇದು ಮಾಡೋದಕ್ಕೆ. ಲೋಡ್ ಗಾಡಿಗಳಿವು, ಹಂಪ್ಸುಗಳು ಅಲ್ಲೆಲ್ಲ ಕೂಡ ಆರ್ಸೋಕ್ಕಾಗಲ್ಲ. ಆರಿಸಿದ್ರೆ ಬ್ಲೇಡ್ ಸೆಟ್ಟುಗಳು ಮುರಿದೋದ್ರೆ ನಾವು ಅಲ್ಲೇ ನಿಂತ್ಕೋಬೇಕಾಗುತ್ತೆ. ಮತ್ತು ಸ್ವಲ್ಪ ಜಾಸ್ತಿ ಓವರ್ ಹೀಟ್ ಆದರೂ ಕೂಡ ಟೈರು ಡ್ರಮ್ಮು ಅವೆಲ್ಲ ಕೂಡ ಪಂಚರ್ ಆಗಿಬಿಡ್ತವೆ ಗಾಡಿಗಳು, ಟೈರುಗಳೆಲ್ಲ. ಅವನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಬೇಕು. ನೋಡಿ, ಸರ್ವಿಸ್ ರೋಡಲ್ಲಿ ಹೋಗಿ ಮತ್ತೆ ಇವಾಗ ಹೇಳ್ಕೋಬೇಕು. ಇಲ್ಲೆಲ್ಲ ಕೆಲವೊಂದು ಹತ್ರ ಅಂಶಗಳು ಹಾಕಿರ್ತಾರೆ, ಅಂದರೆ ಹೇಳ್ಕೊಬಾರ್ದು, ಹಂಗೆ ಹಾಕಿರ್ತಾರೆ. ಹಗ್ಲೊತ್ತಲ್ಲಂತೂ ಈ ರೋಡಲ್ಲಿ ಓಡ್ಸೋಕ್ಕೆ ಆಗಲ್ಲ ಗಾಡಿ, ಎಷ್ಟು ಟ್ರಾಫಿಕ್ ಇರುತ್ತೆ. ಒಂದು ಗಾಡಿ ಹೋಗ್ತೈತೆ ಅಂದರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಗಾಡಿ ಪಾಸ್ ಆಗೋದು ತುಂಬ ಕಷ್ಟ. ಇಂಥ ರೋಡಲ್ಲಿ ಏನಾದರೂ ಲಾರಿಗಳೇನಾದರೂ ಸಿಕ್ಬಿಟ್ರೆ ಅದರಿಂದನೇ ಹೋಗ್ಬೇಕು. ನಮ್ಮ ಅದೃಷ್ಟಕ್ಕೆ ಯಾವುದೂ ಲಾರಿ ಸಿಕ್ಕಿಲ್ಲ. ದಾರಿ ನೋಡಿ ಎಲ್ಲ ಕಿತ್ತೋಗೈತೆ, ಎಲ್ಲ ಗುಣಿ ರೋಡು. ದಾರಿನೇ ಸರಿಯಲ್ಲ ಗುರು. ಈ ಕಡೆ ಎಲ್ಲ ಪಾರ್ಟಿಗಳಿಗೆ ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ. ಅದಕ್ಕೆ ಫುಲ್ಲು ಟೈಮಿಂಗ್ಸ್ ಇರೋ ಮಾಲು ತುಂಬಕ್ಕೆ ಹೋಗ್ಬಾರ್ದು, ಇದೇ ಬೇಜಾರಾಗೋದು. ದಾರಿ ಮುಂಚೆ ಥರ ಇದ್ದರೆ ಏನೋ ಬಿಡು ಹೋಗ್ಬೋದು ಅನ್ಬೋದು. ದಾರಿನೇ ಸರಿ ಇರಲ್ಲ. ಅಷ್ಟೊಂದು ಅರ್ಜೆಂಟ್ ಇರೋರಾದರೆ ಒಂದು ದಿನ ಮುಂಚೆನೇ ತರಿಸ್ಕೋಬೇಕು. ಗಾಡಿ ನೋಡ್ಬೋದು 60, 70, 80 ಹೋಗ್ತಾಯಿದ್ದೀನಿ ಸ್ಪೀಡಲ್ಲಿ. ಅದು ನಾನ್ ಸ್ಟಾಪಾಗಿ ಎಲ್ಲೆಲ್ಲೂ ನಿಲ್ಲಿಸೇ ಇಲ್ಲ. ಹೊಟ್ಟೆ ಬೇರೆ ಎಸ್ತಿದೆ, ಆದರೂ ಊಟಕ್ಕೆ ಸಹ ನಾನು ನಿಲ್ಲಿಸೇ ಇಲ್ಲ. ಆ ಥರ ಹೊಡ್ಕೊಂಡು ಹೋಗ್ತಾ ಇದ್ರು ಸಹ ಲೇಟ್ ಆಯಿತು ಅಂತಾನೆ. ಅವರೇನು ಹೊಟ್ಟೆ ಅನ್ನ ತಿಂತಾರೋ ಮಣ್ಣು ತಿಂತಾರೋ ಇಷ್ಟು ಅರ್ಥ ಆಗಲ್ಲ ನನಗಂತೂ. ಅದಕ್ಕೆ ಅಂತ ಅವರು ಯಾರೇ ಆಗಿರಲಿ ಗಾಡಿಯವರು ಇಂಥ ಮಾಲುಗಳನ್ನ ಒಪ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಯಾಕಂದರೆ ಏನಾದರೂ ದಾರಿಯಲ್ಲಿ ಏನಾದರೂ ಸಮಸ್ಯೆ ಆದರೆ ಯಾರೂ ಬರೋಲ್ಲ. ಅದರಿಂದಾಗಿ ಟೈಮಿಂಗ್ಸ್ ಅಷ್ಟೊಂದು ಓವರಾಗಿ ಕೊಟ್ಟರೆ ಗಾಡಿಯವರು ಒಪ್ಕೊಂಡಿಲ್ಲ ಅಂತಂದರೆ ಅವರು ನಮ್ಮ ಮಾತಿಗೆ ಬರ್ತಾರೆ, ನಾವು ಹೇಳಿದ ಮಾತಿಗೆ ಕೇಳ್ತಾರೆ.
ಇವತ್ತು ಗಾಡಿ ನಾನ್ ಸ್ಟಾಪಾಗಿ ಹೊಡೆದು ಬಲಗಾಲೆಲ್ಲ ತುಂಬ ನೋವು ಬಂದುಬಿಟ್ಟೈತೆ. ಕುತ್ಕೊಳ್ಳೋಕ್ಕಾಗ್ತಿಲ್ಲ ಗಾಡಿಯಲ್ಲಿ, ಅಷ್ಟು ನೋವು ಬರ್ತಿದೆ ಕಾಲು. ಆದರೂ ನಾನ್ ಸ್ಟಾಪಾಗಿ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಅಂತೂ ಇಂತೂ ನಾವು ಬೆಳಿಗ್ಗೆ 9:30ಗೆ ಬಂದ್ವಿ ಮಾರ್ಕೆಟ್ಗೆ. ನಾನು ಹೇಳಿಲ್ವಾ ಬೆಳಿಗ್ಗೆ 9:30 10 ಗಂಟೆಗೆ ಆಗುತ್ತೆ ನಾವು ಇಲ್ಲಿ ಮುಂಬೈ ಮಾರ್ಕೆಟಿಗೆ ಬರೋ ಅಷ್ಟೊತ್ತಿಗೆ ಅಂತ. ಹಿಂದೆಗಡೆ ಒಂದು 2-3 ನಿಟ್ಟು ಅಟ್ಟಿ ಕ್ರೇಟೆಲ್ಲ ಹಿಂದೆ ಬಂದುಬಿಟ್ಟಿದ್ವು. ಯಾಕಪ್ಪ ಅಂದರೆ ಎಲ್ಲ ಕಡೆ ದಾರಿ ಸರಿ ಇಲ್ವಲ್ಲ, ಅದರಿಂದಾಗಿ. ಒಂದು ಕಡೆ ಇಳಿಸ್ತಾರೆ ಅಂದರೆ 2-3 ಕಡೆ ಇಳಿಸ್ತಾ ಇದ್ದಾರೆ. ಅಲ್ಲಿಂದ ಬೇರೆ ಗಾಡಿ ಹೊಡ್ಕೊಂಬಂದು ನಿದ್ದೆ ಇಲ್ಲ ಸರಿಯಾಗಿ. ನಿದ್ದೆ ಮಾಡೋಣ, ತಿಂಡಿ ಮಾಡಿ ಅಂತ ಐಡಿಯಾ ಮಾಡಿದರೆ ಅಣ್ಣ ಇನ್ನೊಂದು ಕಡೆ ಇನ್ನೂ 2 ಕಡೆ ಇಳಿಸ್ಬೇಕು ಅಂತಂದರು. ಈಗ ಹೋಗ್ತಾ ಇರೋದು ಬಿಟ್ಟು ಇನ್ನೂ ಒಂದು ಕಡೆ ಇಳಿಸ್ಬೇಕಂತೆ. ಮಾರ್ಕೆಟೆಲ್ಲ ಫುಲ್ ಜಾಮ್ ಆಗೈತೆ, ಗಾಡಿಗಳೆಲ್ಲ ಫುಲ್ ಜಾಮು. ಹಿಂದೆಗಡೆನೂ ಫುಲ್ ಜಾಮ್ ಆಗೈತೆ. ಬೊಂಬೈ ಮಾರ್ಕೆಟಲ್ಲಿ ಹಂಗೆ ಫುಲ್ ಜಾಮ್ ಆಗಿಬಿಡ್ತವೆ. ಫ್ರೂಟ್ ಮಾರ್ಕೆಟು ಒಂದೇ ಕಡೆ ಖಾಲಿಯಾಗಿದ್ದರೆ ಚೆನ್ನಾಗಿರ್ತಿತ್ತು. ಆ ಕಡೆ ಈ ಕಡೆ ಫುಲ್ಲು ರೋದನೆ ಇದು. ಏನೂ ಮಾಡೋಕ್ಕಾಗಲ್ಲ ಈಗ. ಆ ಕಡೆ ಈ ಕಡೆ ಇಲ್ಲೊಂದು ಕಡೆ ಖಾಲಿ ಮಾಡಿದ್ರೆ ಇನ್ನೊಂದು ಕಡೆ ಗಾಡಿ ತೊಗೊಂಡೋಗ್ಬಿಟ್ರೆ ಅಲ್ಲೇ ಫೈನಲ್ ಅಂತೆ. ಇಲ್ಲೊಂದು 65 ಕ್ರೇಟ್ ಇಳಿಸ್ತಾರಂತೆ, ಅಲ್ಲೊಂದು ಎಷ್ಟೊಂದು 30-40 ಇಳಿಸಿದ್ದಾರೆ.